ಆನ್ಸರ್ ಮಾಡೋಣ. ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಕ್ವಶನ್ಸ್. ಮೋರ್ ದೆನ್, ಬೆಟರ್ ದೆನ್, ಲವ್ ಗೈಸ್. ನೀವೆಲ್ಲ ನೋಡಿದಿರಲ್ವಾ ಗೈಸ್? ಬರೀ ಇಂಥದೆಯಾ? ಬರೀ ಫ್ರೆಂಡ್ಸ್ ರಿಲೇಟೆಡ್ ಇದೆ. ಜೊತೆ ಸೇರ್ಸ್ಕೋತೀರಾ ನೋಡಿ, ಏನಾದ್ರು ಬರ್ತೀರಾ ಅಂತ. ಗರ್ಲ್ಸ್ ನಾನು ಆಪರೇಷನ್ ಸಾಹಸ ಮಾಡಿದೀವಿ ಅಂತ. ಬರೀ ಫ್ರೆಂಡ್ಸ್ ಇಂದ ಬರ್ತಿದ್ಯಲ್ಲ, ಯಾಕಿನ್ನ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ನನ್ನ ತುಂಬ ಮಿಸ್ ಮಾಡ್ಕೊಂಡ್ರಿ ಅಂತ. ಆ್ಯಸ್ ಎಕ್ಸಾಮ್ ಇದ್ದಿದ್ದರಿಂದ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಅಪ್ಲೋಡ್ ಮಾಡಿರೋ ವ್ಲಾಗಲ್ಲೇ ನಾನು ಆಲ್ರೆಡಿ ಹೇಳಿದ್ದೆ, ಎಕ್ಸಾಮ್ಸ್ ಇರೋದ್ರಿಂದ ನಾನು ಯಾವುದು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ. ಆ್ಯಸ್ ನಾನೇ ವ್ಲಾಗ್ ಮಾಡಬೇಕು, ಎಡಿಟ್ ಮಾಡಬೇಕು, ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕಾಗಿರೋದ್ರಿಂದ ನನಗೆ ಟೈಮ್ ಇಲ್ಲ. ಸೊ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಇವಾಗ ಫ್ರೀ ಮಾಡಿಕೊಂಡು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಆಸ್ಕ್ ಮಿ ಕ್ವಶನ್ಸ್ ಅಂತ. ತುಂಬ ಕ್ವಶನ್ಸ್ ಬಂದಿದೆ. ಇದರಲ್ಲಿ ಎಷ್ಟು ಅಟೆಂಡ್ ಆಗುತ್ತೋ ಅಷ್ಟು ಅಟೆಂಡ್ ಮಾಡ್ತೀನಿ, ಅಷ್ಟು ಕ್ವಶನ್ಸ್ಗೆ ರಿಪ್ಲೈ ಮಾಡ್ತೀನಿ. ನೋಡೋಣ. ಮೋರ್ ದೆನ್, ಲಿಟ್ರಲಿ ನೀವು ನಂಬಲ್ಲ ಎಷ್ಟು ಕ್ವಶನ್ಸ್ ನಾನು ಎಲ್ಲಾರ್ದು ಕ್ವಶನ್ಸ್ನೆಲ್ಲ ಬರೆದು ಚೀಟಿಲಿ ಇಟ್ಟಿದ್ದೀನಿ. ವೈ ಬಿಕಾಸ್ ನಾನು ಒಬ್ರದ್ದೇ, ಕೆಲವರು ಎರಡೆರಡು ಕ್ವಶನ್ಸು, ಮೂರು ಕ್ವಶನ್ಸ್ ಹಂಗೆ ಹಾಕಿದ್ದಾರೆ. ಸೊ ಒಬ್ರದ್ದೇ ರೀಡ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲರದ್ದು ಚೀಟಿಗೆ ಬರೆದಿದ್ದೀನಿ. ಇಷ್ಟು ಚೀಟಿಲಿ ನೀವು ನಂಬಲ್ಲ, ಮೋರ್ ದೆನ್ 50 ಕ್ವಶನ್ಸ್ ಇದೆ. ಐ ಡೋಂಟ್ ನೋ ಎಲ್ಲನೂ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೇನಾ ಅಂತ. ನನ್ನ ಫ್ರೆಂಡ್ಸ್ ಅಂತೂ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ನೀನು ಏನು ಮಾಡ್ತೇ ಬಿಡ್ತೇ ಗೊತ್ತಿಲ್ಲ, ಪಾರ್ಟ್ 1 ಆದರೂ ಪಾರ್ಟ್ 2ನಾದರೂ ಮಾಡು, ಬಟ್ ನಮ್ಮ ಕ್ವಶನ್ಸಿಗೆ ಆನ್ಸರ್ ಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರು ಬೇಕಾದರೂ ನನಗೆ ಕ್ವಶನ್ಸ್ನೆಲ್ಲ ಅಟೆಂಡ್ ಮಾಡಬೇಕು. ಓಕೆ, ಮತ್ತೆ ತಡ ಮಾಡೋದು ಬೇಡ, ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ, ಆನ್ಸರ್ ಮಾಡೋಣ. ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಕ್ವಶನ್ಸಿಗೆ ಆನ್ಸರ್ ಮಾಡ್ತೀನಿ. ಕಮ್ ಲೆಟ್ ಸ್ಟಾರ್ಟ್. ಓಕೆ, ಪಿಕ್ ಮಾಡೋಣ. ಯಾರು ಫಸ್ಟ್ ಕ್ವಶನ್ ಸಿಗುತ್ತೆ ಗೊತ್ತಿಲ್ಲ. ಲೆಟ್ ಮೀ ಪಿಕ್. ಓಕೆ, ಫಸ್ಟ್ ಕ್ವಶನ್. ಹ್ಯಾವ್ ಯು ಎವರ್ ಸೀಕ್ರೆಟ್ಲಿ ಡಿಸ್ಲೈಕ್ಡ್ ಸಮ್ವನ್ ಯುವರ್ ಫ್ರೆಂಡ್ಸ್ ಲೈಕ್ಡ್? ನಾನು ಡಿಸ್ಲೈಕ್ ಮಾಡಿದ್ದೀನಿ. ಯಾಕಂದರೆ ಹೆಂಗೆ ಅನಿಸುತ್ತೆ ಅಂದರೆ, ನನ್ನ ಫ್ರೆಂಡ್ ಅಲ್ವಾ, ಓಕೆ ಅಂತ ಲೈಕ್ ಮಾಡಿದ್ದು ಕೂಡ ಇದ್ದೀನಿ, ಡಿಸ್ಲೈಕು ಮಾಡಿದ್ದೀನಿ. ಇವ್ರು ಏನಪ್ಪ ಇಂಥ ಫ್ರೆಂಡ್ ಇಟ್ಕೊಂಡಿದ್ದಾರಲ್ಲ, ಹೋಗ್ಲಿ ಬಿಡು, ನನ್ನ ಫ್ರೆಂಡ್ ಅಲ್ವಾ ಅಂತ ಮಾಡಿದ್ದೀನಿ ಗೈಸ್, ಡಿಸ್ಲೈಕ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ಸ್ ಒನ್ ಥಿಂಗ್ ಯು ವಿಶ್ ಯುವರ್ ಫ್ರೆಂಡ್ಸ್ ಅಂಡರ್ಸ್ಟುಡ್ ಅಬೌಟ್ ಯು? ನನ್ನ ಫ್ರೆಂಡ್ಸ್ ಏನಾದ್ರು ಅಂಡರ್ಸ್ಟುಡ್ ಮಾಡ್ಕೋಬೇಕು ಅಂದರೆ, ದಟ್ ವಾಟ್ ಎವರ್ ಮ್ಯಾಟರ್ಸ್, ನೋ ಮ್ಯಾಟರ್ ವಾಟ್, ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ಅಷ್ಟೇ ನನ್ನ ಫ್ರೆಂಡ್ಸಿಗೆ ಹೇಳೋದು ಇಷ್ಟೇ. ಏನೇ ಆಗಲಿ, ವಾಟ್ ಎವರ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್, ವಾಟ್ ಎವರ್ ಇಟ್ ಮೇ ಬಿ, ನಾನು ಯಾವಾಗಲೂ ಜೊತೆಗಿರ್ತೀನಿ ಅಂತ ಅಷ್ಟೇ. ಓಕೆ, ಥರ್ಡ್ ಕ್ವಶನ್. ಯಾವ್ಯಾವ ಕ್ವಶನ್ ಏನೇನಿದೆ ಅಂತ ಗೊತ್ತಿಲ್ಲ ಗೈಸ್, ಹಂಗೆ ಜಸ್ಟ್ ಬರೆದ್ಬಿಟ್ಟಿದ್ದೀನಿ. ವುಡ್ ಯು ಚೂಸ್ ಲವ್ ಆರ್ ಫ್ರೆಂಡ್ಶಿಪ್ ಇಫ್ ಯು ಹ್ಯಾಡ್ ಟು ಪಿಕ್ ಒನ್? ಅಫ್ಕೋರ್ಸ್ ಫ್ರೆಂಡ್ಶಿಪ್, ನೋ ಡೌಟ್. ನಾನು ಏನೇ ಒಂದಾದರೂ ಚೂಸ್ ಮಾಡೋದು ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಇಸ್ ಮೋರ್ ದೆನ್, ಬೆಟರ್ ದೆನ್ ಲವ್ ಗೈಸ್. ಅದಕ್ಕೆ ನಾನು ಫ್ರೆಂಡ್ಶಿಪ್ನ ಚೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಏನು ಬರೀ ಎಲ್ಲ ಫ್ರೆಂಡ್ಸ್ ರಿಲೇಟೆಡಾಗಿ ಕ್ವಶನ್ಸ್ ಕೇಳಿದ್ದಾರೆ. ನೋಡೋಣ ಇನ್ನು ಯಾವುದೇ ರೀತಿ ಕ್ವಶನ್ಸ್ ಇದೆ ಅಂತ. ಹೂ ವಾಸ್ ಯೋರ್ ಫಸ್ಟ್ ಕ್ರಶ್? ಕ್ರಶ್ ಅಂತ ಏನಿಲ್ಲ ಗೈಸ್, ನನಗೆ ಚಿಕ್ಕವಳಿಂದ ಲೈಕ್ ಇಷ್ಟ ಅಥವಾ ಅವ್ರ ಇಷ್ಟ ಅನ್ನೋದಾದರೆ ದಿ ಬಾಸ್. ಅದು ಬಿಟ್ಟರೆ ಲೈಕ್ ಕ್ರಶ್ ಅಂತ ಆಗಲಿ ಆ ಥರ ಏನಿಲ್ಲ, ಆ ಥರ ಯಾವುದೂ ರೀತಿ ಅನಿಸಿಲ್ಲ, ಕ್ರಶ್ ಅಂತಲೂ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಗಿವನ್ ಆಪ್ಷನ್ ಟು ಡೊನೇಟ್ ಯುವರ್ ಆರ್ಗನ್, ಯಾರಿಗೆ ಕೊಡ್ತೀರಾ ಆ್ಯಂಡ್ ಯಾಕೆ? ಇದು ಪಕ್ಕ ಯಾರು ಕ್ವಶನ್ ಅಂತ ಗೊತ್ತು ಗೈಸ್. ಇದು ಯಾರು ಅಂತ ಗೊತ್ತು, ಬಟ್ ನೇಮ್ ಹೇಳೋಣ. ಅಫ್ಕೋರ್ಸ್ ನಿಂಗೆ ಕೊಡ್ತೀನಿ ಬಿಡು, ನನ್ನ ಆರ್ಗನ್ ಏನಾದರೂ ಡೊನೇಟ್ ಮಾಡೋದು ಯಾರಿಗಾದ್ರು ಕೊಡ್ತೀನಿ ಅಂದರೆ ನಿಂಗೆ ಕೊಡ್ತೀನಿ. ಯಾಕೆ ಅಂದರೆ ನಿಂಗೆ ಯೂಸ್ ಆಗುತ್ತಲ್ವಾ. ಸೊ ನಾನು ಫೋನ್ ಮಾಡಿದಾಗ ನನ್ನ ಫ್ರೆಂಡ್ ಯಾವಾಗಲೂ ಹೇಳೋದು ಗೈಸ್, ನಿನ್ನ ಕಿಡ್ನಿ ನನಗೆ ಕೊಟ್ಬಿಡೆ, ಅಟ್ಲೀಸ್ಟ್ ನನಗೆ ದುಡ್ಡಾರು ಬರುತ್ತೆ ಅಂತ. ಸೊ ನಿಮಗೆ ಡೊನೇಟ್ ಮಾಡಿಬಿಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್.
ನಿಮ್ಮ ಬಾಯ್ ಫ್ರೆಂಡ್ನ ರಿವೀಲ್ ಮಾಡ್ತೀರಾ? ಬಾಯ್ ಫ್ರೆಂಡ್ ಇಲ್ಲ ಗೈಸ್, ಬಾಯ್ ಫ್ರೆಂಡ್ ಇಲ್ಲ. ಯಾರನ್ನ ಅಂತ ರಿವೀಲ್ ಮಾಡೋಣ? ಬಾಯ್ ಫ್ರೆಂಡ್ ಇಲ್ಲ, ಕ್ರಶ್ ಇಲ್ಲ, ಏನಿಲ್ಲ. ಸೊ ರಿವೀಲ್ ಮಾಡೋಕ್ಕೂ ಯಾರೂ ಇಲ್ಲ. ಬಿಡಿ, ನನ್ನ ಮದುವೆಗೆ ಕರಿತೀನಿ, ಅವಾಗ ಬನ್ನಿ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶನ್. ಏನ್ ಗೈಸ್ ಎಲ್ಲ ಬರೀ ಬಾಯ್ ಫ್ರೆಂಡ್ ಇದ್ದಾರಾ, ಕಮಿಟೆಡ್, ಸಿಂಗಲ್, ಕ್ರಶ್ ಇದ್ದಾರಾ, ಯಾರು, ಬರೀ ಈ ಥರ ಕ್ವೆಶನ್ಸು. ಇಷ್ಟು ತನಕ ಫ್ರೆಂಡ್ಸ್ ರಿಲೇಟೆಡ್ ಆಯಿತು. ಇವಾಗ ಬರೀ ಡೂ ಹ್ಯಾವ್ ಕ್ರಶ್, ಬಾಯ್ ಫ್ರೆಂಡ್ ರಿವೀಲ್ ಮಾಡ್ತೀರಾ, ಅದು ಸಿಂಗಲ್ ಆರ್ ಕಮಿಟೆಡ್? ನೋ ಗೈಸ್, ಐ ಆಮ್ ಸಿಂಗಲ್, ಆಲ್ವೇಸ್ ಸಿಂಗಲ್ ಅಷ್ಟೇ. ಇನ್ನು ಯಾವುದೇ ರೀತಿ ಕ್ವೆಶನ್ಸ್ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ಬರೀ ಡೇಟ್ ಇನ್ನೊಂದ್ಸತಿ ಯಾವಾಗ್ಲಾದ್ರು ಕ್ವಶನ್ಸ್ ಕೇಳಿದಾಗ ನಿಮ್ಮ ಕ್ರಶ್ ಹೆಸ್ರೇನು, ನಿಮ್ಮ ಕ್ರಶ್ ಇದ್ದಾರಾ, ಬಾಯ್ ಫ್ರೆಂಡ್ ಇದ್ದಾರಾ, ಸಿಂಗಲ್ ಕಮಿಟೆಡ್ ಅದೆಲ್ಲ ಕೇಳಬೇಡಿ ಗೈಸ್. ಓಕೆ, ಹ್ಯಾವ್ ಯು ಎವರ್ ರಿಗ್ರೆಟೆಡ್ ಎಂಡಿಂಗ್ ಅ ಫ್ರೆಂಡ್ಶಿಪ್? ಎಸ್, ಅಫ್ಕೋರ್ಸ್ ರಿಗ್ರೆಟ್ ಮಾಡಿದ್ದೀನಿ. ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಹೆಸರು ತಗೊಳ್ಳೋಣ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬರಿದ್ರು. ಅವರು ಲೈಕ್ ನನಗೆ ಬ್ಯಾಡ್ ವರ್ಡ್ಸ್ ಮಾತಾಡೋರು ಇಷ್ಟ ಆಗಲ್ಲ, ಆ್ಯಂಡ್ ನಾನು ಕೂಡ ಬ್ಯಾಡ್ ವರ್ಡ್ಸ್ ಮಾತಾಡಲ್ಲ. ಸೊ ನಂಗೆ ಒಂದು ದಿವಸ ಏನಾಯಿತು ಅಂದರೆ, ಹಿಂಗೆ ಮಾತಾಡ್ತಾ ವಾಟ್ಸಪ್ಪಲ್ಲಿ ಅವರು ಲೈಕ್ ರಿಲೇಟೆಡ್ ಪೀಪಲ್, ಈ ಥರ ಜನ ಹಿಂಗೆ ಅಂತ ಒಂದು ಬ್ಯಾಡ್ ವರ್ಡ್ ಹಾಕಿದ್ರು. ಅವರು ಜನ ಹಾಗೆ ಅಂತ ಹೇಳಿದರು. ಬಟ್ ನನ್ನ ಸಡನ್ನಾಗಿ ಏನಪ್ಪ ಅಂದರೆ, ನಾನು ಯೂಶ್ವಲಿ ಬ್ಯಾಡ್ ವರ್ಡ್ಸ್ ನನಗೆ ಇಷ್ಟ ಇಲ್ಲ. ಆ ರೀತಿ ಇರೋ ಹುಡುಗಿಗೆ ಸಡನ್ನಾಗಿ ಆ ಥರ ವರ್ಡ್ ನೋಡಿದಾಗ, ಯಾವ ವರ್ಡು ಅಂತಲೂ ಹೇಳಲ್ಲ, ಬೇಡ, ಅದು ನನ್ನ ಬಾಯಿಂದ ನಾನು ಯಾವತ್ತೂ ಆ ಥರ ವರ್ಡ್ಸ್ ಹೇಳಿಲ್ಲ, ಸೊ ನಾನು ಅದನ್ನು ಹೇಳಲ್ಲ. ಸೊ ನಾನು ಅದು ಸಡನ್ನಾಗಿ ನೋಡಿದಾಗ ಈ ಥರ ಹೇಳ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಗೋಯ್ತು. ಬಟ್ ನಾನು ಅದನ್ನ ನೀಟಾಗಿ ಓದಲಿಲ್ಲ. ಬಟ್ ವರ್ಡ್ ಬಂತ, ಸೊ ನಾನು ಓಕೆ ಅಂದ್ಬಿಟ್ಟು ಫುಲ್ ಬೇಜಾರಾಗ್ಬಿಟ್ಟೆ. ಅಷ್ಟು ವರ್ಷದಿಂದ ಯಾವತ್ತೂ ನಂಗೆ ಆ ಥರ ಅಂದಿಲ್ದವರು ಈ ಥರ ಈಗ ಅಂದ್ಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಅವಾಗ ನನ್ನ ಮೆಸೇಜ್ನ ಸ್ಟಾಪ್ ಮಾಡಿಬಿಟ್ಟೆ, ನಾನು ಏನು ಮೆಸೇಜೇ ಮಾಡಲಿಲ್ಲ. ನೆಕ್ಸ್ಟ್ ಡೇಲಿ ಕಾಲ್ ಮಾಡಿದರು. ಅಂದರೆ ಆ ಥರ ಅವ್ರಿಗೆ ಗೊತ್ತಾಯಿತು, ನಾನು ಆ ಥರ ಏನೋ ಹೇಳಿದ್ದಕ್ಕೇನೋ ಬೇಜಾರಾಗಿದ್ದಾಳೆ ಅಂತ ಏನೋ ಗೊತ್ತಾಯಿತು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನನಗೆ ಹೇಳಿದ್ದಾರೆ ಅಂತ ನಾನು ಥಿಂಕ್ ಮಾಡ್ಕೊಂಡಿದ್ದೆ. ಬಟ್ ಅವರು ಈ ಥರ ಜನ ಅಂತ ಹೇಳಿದರು. ಸೊ ಮಾರನೇ ದಿನ ಫೋನ್ ಮಾಡಿದರು, ನಾನು ರಿಸೀವ್ ಮಾಡಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಡೇ ಫೋನ್ ಮಾಡಿ ರಿಸೀವ್ ಮಾಡಲಿಲ್ಲ. ಹಂಗೆ ಹೋಗ್ತಾ 2 ಇಯರ್ಸ್ ಗೈಸ್, 2 ಇಯರ್ಸ್ ಗ್ಯಾಪ್ ಆಯಿತು. ನನ್ನ ಫ್ರೆಂಡ್ಶಿಪ್ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ, ಮಾತಾಡಲಿಲ್ಲ, ಏನೂ ಇಲ್ಲ. ದೆನ್ ಐ ರಿಯಲೈಸ್, ನಂಗೆ ಏನು ಗೊತ್ತಿಲ್ಲ, ಯಾವತ್ತೂ ಒಂದು ದಿವಸ ಅದು ಓಪನ್ ಮಾಡಿದಾಗ ಮೆಸೇಜ್ ನೋಡಿದಾಗ ದೆನ್ ಐ ಅಂಡರ್ಸ್ಟುಡ್, ಇದು ಈ ಥರ ಜನ ಅಂತ ಹೇಳಿದ್ದೆ ಹೊರತು ನನಗೆ ಹೇಳಿಲ್ಲ ಅಂತ ನಂಗೆ ಅವಾಗ ಅರ್ಥ ಆಯಿತು. ದೆನ್ ನಾನೇ ಹೋಗಿ ಮಾತಾಡಿಸ್ದೆ. ಹಿಂಗೆ ಯಾವುದೋ ಒಂದು ಫಂಕ್ಷನ್ನಲ್ಲಿ ಸಿಕ್ಕಾಗ ಮಾತಾಡ್ಸಿದ್ವಿ. ಸೊ ಮಾತಾಡಿದಾಗ ದೆನ್ ಐ ಸೆಡ್ ಸಾರಿ, ನಾನು ನೀಟಾಗಿ ಅರ್ಥ ಮಾಡ್ಕೊಂಡಲೆ ಅದು ನನಗೆ ಹೇಳಿದ್ಯಾ ಅಂದ್ಬಿಟ್ಟು ತಪ್ಪು ತಿಳ್ಕೊಂಡೆ ಅಂದ್ಬಿಟ್ಟು ಸಾರಿ ಕೇಳಿದೆ. ದೆನ್ ಅವರು ಸಾರಿ ಕೇಳಿದರು. ಸಾರಿ ಬಿಡು, ಯಾಕಂದರೆ ನಂದು ತಪ್ಪಿದೆ, ಇಷ್ಟು ವರ್ಷ ನಾನು ಯಾವತ್ತೂ ಆ ಥರ ಮೆಸೇಜ್ ಆಗಲಿ ಅಥವಾ ಬೇರೆಯವ್ರಿಗೆ ಹೇಳೋದಾಗಲಿ ನಾನು ಆ ಥರ ಮಾಡಿರಲಿಲ್ಲ ಅಲ್ಲ ನಿನಗೆ. ಸೊ ಅದು ನಿನಗೂ ಬೇಜಾರಾಗಿದೆ, ನನಗೂ ಬೇಜಾರಾಗಿತ್ತು, ಬಿಡು ಸಾರಿ ಅಂತ ಅವರು ಸಾರಿ ಹೇಳಿದರು, ನಾನು ಸಾರಿ ಹೇಳಿದೆ. ಸೊ ದೆನ್ ಅಗೇನ್ ವಿ ಕಂಟಿನ್ಯೂ ಅವರ್ ಫ್ರೆಂಡ್ಶಿಪ್. ಸೊ ಅಷ್ಟೇ, ಆ ಒಂದು ಕಾರಣಕ್ಕೋಸ್ಕರ ನಾನು ರಿಗ್ರೆಟ್ ಮಾಡಿ ನಾನಾಗೆ ಹೋಗಿ ಸಾರಿ ಕೇಳಿದ್ದೀನಿ. ಇಟ್ಸ್ ಇಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ಸ್ ಒನ್ ಫ್ಯಾಮಿಲಿ ಮೆಮೊರಿ ಯು ವಿಲ್ ನೆವರ್ ಫಾರ್ಗೆಟ್? ಫ್ಯಾಮಿಲಿ ಮೆಮೊರಿ ಅಂತ ಅಂದರೆ ಎಲ್ಲ ನನ್ನ ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಮೆಮೊರಿ ಕೂಡ ನನಗಿಷ್ಟ. ಆ ಥರ ಪರ್ಟಿಕ್ಯುಲರ್ ಆಗಿ ಫ್ಯಾಮಿಲಿ ಮೆಮೊರಿ ಅಂದರೆ, ಈಗ ರೀಸೆಂಟಾಗಿ ಅಜ್ಜಿ ತಾತದ್ದು 50th ಇಯರ್ ಆ್ಯನಿವರ್ಸರಿ ಆಯಿತು. ದಟ್ ವಾಸ್ ರಿಯಲಿ ಮೆಮೊರೇಬಲ್. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಎಷ್ಟೇ ಡೈಮಂಡ್, ಸಿಲ್ವರ್, ಗೋಲ್ಡ್ ಏನೇ ಕೊಟ್ಟರು, ಎಷ್ಟೇ ಖುಷಿಯಾದರೂ ಅಜ್ಜಿ ತಾತ ಮುಖದಲ್ಲಿ ಆ ಒಂದು ಸ್ಮೈಲ್ ಇತ್ತಲ್ಲ, ದಟ್ ವಾಸ್ ಅದು ಯಾವತ್ತೂ ಏನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದರು. ಸೊ ಅವ್ರ ಹ್ಯಾಪಿನೆಸ್ ನೋಡಿ ನಮಗೆ ತುಂಬ ಖುಷಿಯಾಗೋಯಿತು. ಸೊ ಅದೊಂದು ಎಲ್ಲ ಫ್ಯಾಮಿಲಿ, ನಾವು ಏನೇ ಫಂಕ್ಷನ್ ಆದರೂ ನಮ್ಮ ಫ್ಯಾಮಿಲಿಲಿ ಎಲ್ಲ ಗೆಟ್ ಟುಗೆದರ್ ಆಗೇ ಆಗ್ತೀವಿ. ಸೊ ಎಲ್ಲ ಒಂದು ನಮ್ಮ ಫ್ಯಾಮಿಲಿಲಿ ಏನೇ ಒಂದು ಟೈಮ್ ಸ್ಪೆಂಡ್ ಮಾಡಿ ಏನೇ ಒಂದು ಫಂಕ್ಷನ್ ಆದರೂ ಅದೆಲ್ಲ ಮೆಮೊರಬಲ್ ಆಗಿರುತ್ತೆ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ಮೆಮೊರಿ ಇಷ್ಟ ಅಂತ ಅಂದರೆ ಅಜ್ಜಿ ತಾತ 50th ಆ್ಯನಿವರ್ಸರಿ.
ಪ್ರೀತಿಯಂದರೇನು ಎಂದು ಈಗ ಅರಿತೆನು. ನೀವೆಲ್ಲ ನೋಡಿದ್ದೀರಲ್ವಾ ಗೈಸ್ 50th ಇಯರ್ ಆನಿವರ್ಸರಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೀವಿ ಅಂತ. ಯಾರ್ಯಾರು ನೋಡಿಲ್ಲ ಹೋಗಿ ನನ್ನ ಬ್ಲಾಗಲ್ಲಿ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಹ್ಯಾವ್ ಯು ಇವನ್ ಬೀನ್ ಜಲಸ್ ಆಫ್ ಒನ್ ಆಫ್ ಯುವರ್ ಫ್ರೆಂಡ್ಸ್? ಬಿ ಆನೆಸ್ಟ್. ಜಲಸ್ ಅಂತ ಅನ್ನೋಕ್ಕಿಂತ ಪೊಸೆಸಿವ್ ಆಗಿದ್ದೀನಿ ಗೈಸ್. ಪೊಸೆಸಿವ್ ನನ್ನ ಮೈಂಡ್ ಸೆಟ್ ಏನು ಅಂತ ಅಂದರೆ, ಈಗ ಯಾರಾದರೂ ನನ್ನ ಜೊತೆ ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ನಮ್ಮ ಜೊತೆನೇ ಇರಬೇಕು, ನಮ್ಮ ಜೊತೆನೇ ಮಾತಾಡಬೇಕು. ಓಕೆ, ಬೇರೆಯವ್ರ ಜೊತೆ ಮಾತಾಡಲಿ, ಬೇಡ ಅಂತ ಹೇಳಲ್ಲ, ಯಾರನ್ನೂ ಮಾತಾಡಬೇಡಿ, ನಮ್ಮ ಜೊತೆನೇ ಇರಿ ಅಂತ ಹೇಳಲ್ಲ. ಬಟ್ ಏನಪ್ಪ ಅಂದರೆ, ನಮ್ಮದು ಒಂದು ಫ್ರೆಂಡ್ ಇದ್ದಾರೆ ಅಂತ ಮರ್ತು ಕೂಡ ಬೇರೆಯವ್ರ ಜೊತೆ ಮಾತಾಡ್ತಿರ್ತಾರಲ್ಲ, ಅವಾಗ ಭಾಳ ಬೇಜಾರಾಗುತ್ತೆ. ನಾನು ಅವಾಗ ಪೊಸೆಸಿವ್ ಆಗ್ತೀನಿ ಗೈಸ್. ಜಲಸ್ ಅನ್ನೋದಕ್ಕಿಂತ ಜಾಸ್ತಿ ಪೊಸೆಸಿವ್ ಆಗಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಗೋಲ್ ಫಾರ್ ದಿಸ್ ಚಾನಲ್? ಬಿಗ್ಗೆಸ್ಟ್ ಗೋಲ್ ಅಂತ ಅಂದರೆ, ಇನ್ನೂ ಜಾಸ್ತಿ ಬಿಗ್ ಕಂಟೆಂಟ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ತುಂಬ ಜನ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕ್ತೀನಿ, ವ್ಲಾಗ್ಸ್ ಹಾಕ್ತೀನಿ. ಸೊ ಅಷ್ಟೇ ಗೈಸ್, ನನ್ನ ಬಿಗ್ಗೆಸ್ಟ್ ಗೋಲ್ ಚಾನಲ್ಗೆ ಇರೋದೇ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಬೇಕು. ಆ್ಯಂಡ್ ಅದು ನನ್ನ ಫಾಲೋವರ್ಸ್ಗೆ ಇಷ್ಟ ಆಗಬೇಕು ಅಷ್ಟೇ. ದಟ್ ಈಸ್ ಮೈ ಈಗ ಪ್ರೆಸೆಂಟ್ ಗೋಲ್ ಇರೋದಷ್ಟೇ. ನೆಕ್ಸ್ಟ್ ಒನ್. ಹ್ಯಾವ್ ಯು ಎವರ್ ವಂಡರ್ ಇಫ್ ಅ ಫ್ರೆಂಡ್ ಲೈಕ್ ಯು ಬ್ಯಾಕ್? ಅಫ್ಕೋರ್ಸ್ ವಂಡರ್ಡ್. ಯಾಕಂದರೆ ಈಗ ನಾನು ಇಷ್ಟಪಡ್ತಾ ಇದ್ದೀನಿ ಯಾರನ್ನಾರು ಫ್ರೆಂಡ್ನ ಅಂದರೆ, ಈಗ ಅವರು ನಾನು ಇಷ್ಟಪಡಬೇಕು ಅಂತ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸಡನ್ನಾಗಿ ಇವಾಗ ಯಾರ ಹತ್ರ ಹೋಗಿ ಮಾತಾಡಿಸಿದಾಗ, ಸೊ ನಾನು ಏನಾದ್ರು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಾರಲ್ಲ, ಅವಾಗ ವಂಡರ್, ಓ ಹೌದಾ ಅಂತ ವಂಡರ್ ಫೀಲ್ ಮಾಡಿರ್ತೀವಿ. ಸೊ ಐ ವಂಡರ್ಡ್. ನೆಕ್ಸ್ಟ್ ಇಸ್, ವಾಟ್ಸ್ ಯುವರ್ ಫೇವ್ರೇಟ್ ಮೆಮೊರಿ ವಿತ್ ಯುವರ್ ಫ್ರೆಂಡ್ಸ್? ನನ್ನ ಫ್ರೆಂಡ್ಸೇ ಒಂದು ಮೆಮೊರಿ. ನನ್ನ ಒಂದು ಅಭ್ಯಾಸ ಇದೆ ಗೈಸ್, ಏನೇ ಒಂದು ಚಿಕ್ಕ ಮೂಮೆಂಟ್ ಆಗಲಿ, ವಾಟ್ ಎವರ್ ಏನೇ ಆಗಲಿ, ಅದನ್ನು ಕ್ಯಾಪ್ಚರ್ ಮಾಡಿ ನನ್ನ ಫೋನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಬಿಕಾಸ್ ಅದು ಮೆಮೊರಿ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗೈಸ್. ಎಷ್ಟು ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಅಥವಾ ಅದ್ರಲ್ಲಿ ನಗಾಡಿರ್ತೀವಿ, ಏನೋ ಒಂದು ಮೆಮೊರಿಯನ್ನು ಅದನ್ನು ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋ ಅಭ್ಯಾಸ ಇದೆ. ಸೊ ದ್ಯಾಟ್ ನಾನು ಯಾವಾಗ ಬೇಕಾದ್ರೆ ನನಗದು ರಿಕಾಲ್ ಆಗ್ತಾ ಇರುತ್ತೆ. ಸೊ ನನ್ನ ಫ್ರೆಂಡ್ಸ್ ಮೆಮೊರಿ ಇದೆ. ಬಟ್ ಪರ್ಟಿಕ್ಯುಲರಾಗಿ ಈಗ ಪ್ರೆಸೆಂಟ್ ನಾನು ಓದ್ತಿರೋ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಫೇವ್ರೆಟ್ ಮೆಮೊರಿ ಅಂತ ಇದ್ದರೆ ಒಂದು ಇನ್ಸಿಡೆಂಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತ ಅಂದರೆ, ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಹಲಸಿನ ಮರ ಇದೆ, ತುಂಬ ದೊಡ್ಡ ಮರ ಗೈಸ್. ಎಷ್ಟು ಹಲಸಿನ ಇರುತ್ತೆ ಅಂದರೆ, ಇಷ್ಟಪ್ಪ ಹಲಸಿನ ಇರುತ್ತೆ. ಒಂದು ದಿವಸ ನಾವು ಎಲ್ಲ ಹಂಗೆ ಕ್ಯಾಂಟೀನ್ ಊಟ ಮಾಡ್ಕೊಂಡು ಬಂದಾಗ ವಿ ಯೂಸ್ ಟು ಸಿ ದಟ್ ಇಷ್ಟೊಂದು ಹಣ್ಣಿದೆ ಅಲ್ಲ ಅಪ್ಪ, ಇದೇನಾದರೂ ಮರ ಆಚೆ ಇದ್ದಿದ್ರೆ ಒಂದು ಹಣ್ಣು ಬಿಡ್ತಿರ್ಲಿಲ್ಲ, ಇಲ್ಲಿ ನೋಡಿದ್ರೆ ಎಷ್ಟು ಮರದ ತುಂಬ ಹಣ್ಣಿದೆ ಅಂತ ಮಾತಾಡ್ತಿದ್ವಿ. ಸೊ ಒಂದು ದಿವಸ ಏನು ಮಾಡಿದ್ವಿ, ಅದು ಏನಾದರೂ ಆಗಲಿ ಅಂದ್ಬಿಟ್ಟು, ಅದು ಒಂದು ಕೈಗೆ ಹಿಡ್ಕೋ ಥರ ಇತ್ತು. ಸೊ ನಾವೇನು ಮಾಡಿದ್ವಿ, ಅದು ಏನಾದರೂ ಆಗಲಿ ಅದನ್ನು ಕೀಳೋಣ ಅಂದ್ಬಿಟ್ಟು ಕಿತ್ವಿ ಬಂತು. ಯಾರಾದರೂ ನೋಡ್ತಾರೆ ಅಂದ್ಬಿಟ್ಟು ಓಡೋಗ್ಬಿಟ್ವಿ. ಸೊ ಓಡೋಗಿ ಒಂದು ಕಡೆ ಜಾಗದಲ್ಲಿ ಕುತ್ತಿ, ಅದು ಒಂದು ಪಾರ್ಕ್ ಟೈಪ್ ಇದೆ, ಅಲ್ಲಿ ಯಾರಿಗೂ ಕಾಣಿಸಲ್ಲ. ಅಂದರೆ ಎಲ್ಲ ಫುಲ್ ಹೋಗಿ ಮನೇಲಿ ಕುತ್ತಿ ಅದನ್ನು ಕಟ್ ಮಾಡೋಕ್ಕೆ ನೈಫ್ ಇಲ್ಲ ಗೈಸ್. ಅದು ಒಳಗೆ ಹೋಗಿ ಕೇಳೋಕ್ಕೆ ಭಯ. ಸೊ ಮೊದಲೇ ನಾವು ಬೇರೆ ಕೇಳ್ತಾ ಇದ್ದೀವಿ, ಈಗ ಒಳಗೆ ಹೋಗಿ ನೈಫ್ ಕೇಳಿದ್ರೆ ಯಾಕೆ ಅಂತ ಬೇರೆ ಕೇಳ್ತಾರೆ. ಸೊ ನಾವು ಅದನ್ನು ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡಿದ್ವಿ, ಊಟದ ಸ್ಪೂನ್ ಬರುತ್ತಲ್ಲ, ಆ ಸ್ಪೂನ್ ತುದಿ ಚೂಪ್ ಇರುತ್ತಲ್ಲ, ಸೊ ಅದರಲ್ಲೇ ಎಲ್ಲ ಬಗ್ದು ಓಪನ್ ಮಾಡಿ ಏನೋ ಒಂದು ಸಾಹಸ ಮಾಡಿ ಓಪನ್ ಮಾಡಿದರೆ ಅದು ಕಾಯಿ ಗೈಸ್. ನಾವು ಒಬ್ಬರು ಫ್ರೆಂಡ್ ಹೇಳಿದ್ದು, ಬೇಡ ಅದು ಸುಮ್ಮನೆ ಕಾಯಿ ಆದರೆ ಇಷ್ಟೊತ್ತಂಕ ಸುಮ್ಮನೆ ಹೋಗಿ ಮಾಡೋದು ವೇಸ್ಟ್ ಆಗುತ್ತೆ ಅಂತ ಅಂದರು. ನನ್ನ ಫ್ರೆಂಡ್ ಒಬ್ಬಳು ಅದನ್ನು ಟಚ್ ಮಾಡಿ, ಅದು ಸ್ವಲ್ಪ ಕಲರ್ ಇತ್ತಲ್ವ, ಟಚ್ ಮಾಡಿ ಇದು ಟಚ್ ಆಗಿದೆ, ಇದು ಹಣ್ಣು ಅನ್ಸುತ್ತೆ, ಏನಾಗಲ್ಲ ಕೀಳಿ ಅಂತ ಕಿರ್ಚ್ಬಿಟ್ಟು ಕರ್ಕೊಂಡು ಹೋದ್ರು. ನೋಡಿದ್ರೆ ಬಗುದ್ರೆ ಹಣ್ಣೇ ಇಲ್ಲ ಗೈಸ್. ಅದರದ್ದು ವಿಡಿಯೋ ಇದೆ, ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡು. ದೀಕ್ಷಿತಾ
ಅದೇ ಕಾಯಾಗಿರ್ಬೇಕು. ರೆಡಿ ಆಗ್ತಾ ಕೈ ಅಂಟದ್ ಕಣೆ ಕಡೆವರೆಗೆ ಸಂಬಂಧ ಯಾಕೆ ಹೇಳ್ತಿದ್ದೀರಾ? 3, 2, 3, 2, 1 ಸ್ಟಾರ್ಟ್. ಬರೀ ಇಂಥದೆಯ ಗೈಸ್ ಯು ಕ್ಯಾನ್ ಡೂ ಇಟ್. ಇದು ಆಕ್ಚುಲಿ ಚೆನ್ನಾಗಿರೋ ಇದು ಪಲ್ಯ ಮಾಡ್ತಾರಲ್ಲ ಕಾಯಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಡೆ ಕಾಯಿ ಕಡ್ರಿ ಸುಮ್ಮನೆ ನಾವು ಯಾಕೆ ಅಷ್ಟೊಂದು ಕಷ್ಟಪಡ್ಕೊಯ್ತೀಯ? ಇಲ್ಲ ಅಂತ ಎಲ್ಲ ಬರ್ತಿದ್ದೀವಿ ಕಟ್ ಮಾಡಿ ಬರಕ್ಕಿದೆ ನಾವು ಕಲಂಗಡಿ ಹಣ್ಣು ಜೋಗೋ ಕಟ್ ಮಾಡಿದ ತಕ್ಷಣ ಒಳಗೆ ಹಿಂಗೆ ಅಂಟ್ಕೊಂಡಿರುತ್ತೆ ಅದು. ಕೇಳ್ಬೇಕದನ್ನ ತೆಗಿ ತಿನ್ನಕ್ಕೆ ಅಷ್ಟೊಂದು ಅರ್ಜೆಂಟ್ ಸನ ಅಲ್ಲ ಕಣೆ ಅವಳು ಆಗ್ಲದಕ್ಕೆ ಎತ್ತ ಕೂದೋಳ್ ಕಣೆ ಕಾಯಿ ಇದು ಕಣ್ಣೆ ಇಲ್ಲ ಆಪರೇಷನ್ ಆಪರೇಷನ್ ನೋಡಿದ್ರಲ್ಲ ಯಾವ ರೀತಿ ನಾವು ಒಂದು ಅಳಸಿನ ಆಪರೇಷನ್ ಸಾಹಸ ಮಾಡಿದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಹೂಸ್ ಯುವರ್ ಫೇವ್ರೆಟ್ ಪರ್ಸನ್ ಯುವರ್ ಫ್ರೆಂಡ್ ಗ್ರೂಪ್ ಆ್ಯಂಡ್ ವೈ? ಫೇವ್ರೆಟ್ ಪರ್ಸನ್ ಇನ್ ಅ ಫ್ರೆಂಡ್ ಗ್ರೂಪ್ ಅಂತ ಅಂದರೆ ಅವ್ರ ನೇಮ್ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಕೃತಿ ಅಂತ. ಶೀ ಈಸ್ ಮೈ ಫೇವ್ರೆಟ್ ಪರ್ಸನ್. ಅಂದರೆ ಲೈಕ್ ನನ್ನ ಸೀಕ್ರೆಟ್ ಡೈರಿ ಅಂತಲೇ ಹೇಳ್ಬೋದು. ಶೀ ಈಸ್ ಮೈ ಕಂಫರ್ಟ್ ಝೋನ್. ಸೊ ನನಗೆ ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ ಅಥವಾ ಬೇಜಾರಾಗಲಿ ಖುಷಿ ಆಗಲಿ ಏನೇ ಒಂದಾದರೂ ಫಸ್ಟು ಹೋಗಿ ಹೇಳೋದೇ ಅವಳ ಹತ್ರ, ಶೇರ್ ಮಾಡೋದೇ ಅವಳ ಹತ್ರ. ಸೊ ಶೀ ಈಸ್ ಆಲ್ವೇಸ್ ಮೈ ಫೇವ್ರೆಟ್ ಫ್ರೆಂಡ್. ಆ್ಯಂಡ್ ಯಾಕೆ ಅಂದರೆ ಶೀ ಈಸ್ ವೆರಿ ಲಾಯಲ್ಟಿ, ಆನೆಸ್ಟಿ ಆ್ಯಂಡ್ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಆ್ಯಂಡ್ ಹಾಗೆ ಕೇರು ಕೂಡ ಮಾಡ್ತಾಳೆ. ಸೊ ಶೀ ಈಸ್ ಮೈ ಫೇವ್ರೆಟ್ ಪರ್ಸನ್ ಇನ್ ಅ ಫ್ರೆಂಡ್ ಗ್ರೂಪ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಡೂ ಯು ವ್ಯಾಲ್ಯೂ ಮೋಸ್ಟ್ ಇನ್ ಅ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ಅಂತ ಬಂದರೆ ಫಸ್ಟು ಟ್ರಸ್ಟ್, ಆನೆಸ್ಟಿ, ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಇರಬೇಕು ಗೈಸ್. ಫ್ರೆಂಡ್ಶಿಪ್ಪಲ್ಲಿ ಟ್ರಸ್ಟ್ ಅಂತ ಇಲ್ಲ ಅಂತಂದರೆ ಅದು ಫ್ರೆಂಡ್ಶಿಪ್ಪೇ ಅಲ್ಲ. ಸೊ ಫ್ರೆಂಡ್ಶಿಪ್ಪಲ್ಲಿ ನನ್ನ ಪ್ರಕಾರ ಫ್ರೆಂಡ್ಶಿಪ್ಪಲ್ಲಿ ಟ್ರಸ್ಟ್ ಇರಬೇಕು, ಆನೆಸ್ಟಿ ಇರಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್. ಆ್ಯಂಡ್ ಯಾವುದೇ ಸಿಚುಯೇಷನ್ನಲ್ಲೂ ಫ್ರೆಂಡನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಅಷ್ಟೇ. ನನ್ನ ವ್ಯಾಲ್ಯೂ ಫ್ರೆಂಡ್ಶಿಪ್ಪಲ್ಲಿ ಜಾಸ್ತಿ ವ್ಯಾಲ್ಯೂ ಮಾಡೋದೇ ಟ್ರಸ್ಟು ಮತ್ತು ಅಂಡರ್ಸ್ಟ್ಯಾಂಡಿಂಗು ಆ್ಯಂಡ್ ಆನೆಸ್ಟಿ. ನೆಕ್ಸ್ಟ್ ಒನ್. ಹೂ ನೋಸ್ ಯು ಬೆಟರ್, ಯುವರ್ ಫ್ರೆಂಡ್ಸ್ ಆರ್ ಯುವರ್ ಫ್ಯಾಮಿಲಿ? ಫ್ಯಾಮಿಲಿ ಗೊತ್ತು, ಬಟ್ ಚಿಕ್ಕ ಪುಟ್ಟ ಎಲ್ಲ ಜಾಸ್ತಿ ನಾನು ಫ್ರೆಂಡ್ಸ್ ಹತ್ರನೇ ಹೇಳೋದ್ರಿಂದ ಐ ಥಿಂಕ್ ಫ್ರೆಂಡ್ಸ್ ನೋಸ್ ಮೀ ಬೆಟರ್ ಅಂತ. ಆ್ಯಂಡ್ ಎಲ್ಲ ತುಂಬ ಬರೀ ಫ್ರೆಂಡ್ಸ್ ರಿಲೇಟೆಡೇ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನೋಡೋಣ ಇನ್ನು ಯಾವ್ಯಾವ ರೀತಿ ಫ್ರೆಂಡ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ. What's a song that reminds you of special person or someone special? ನನಗೆ someone special ಅಂದರೆ ಸಾಂಗ್ ರಿಮೈಂಡ್ ಆಗೋದು ಆ ಥರ ಲೈಕ್ ಯಾವ ಸಾಂಗ್ ಹೇಳಿರಿ, ತುಂಬ ಇದೆ ಆ ಥರ ಲೀಸ್ಟಲ್ಲಿ. ಬಟ್ ಒಂದು ನನ್ನ ಫೇವ್ರೆಟ್ ಸಾಂಗ್ ಬಂದು ಆಕಾಶ ನೀನಿ ನೀರೊಂದು ಗೂಡು ಬಂದೀಗ ಪ್ರೀತಿ ಹಾರಿ. ದಟ್ ಈಸ್ ಮೈ ಫೇವ್ರೆಟ್ ಸಾಂಗ್. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತ್ತು ಕಾಲು ದಾರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿಮ್ಮ ಯೂಟ್ಯೂಬ್ ಇನ್ಕಮ್ ಕ್ರೋರ್ಸ್ ಅಲ್ಲಿ ಯಾವಾಗ ಬರುತ್ತೆ? ಅವಾಗ ನಮ್ಮನ್ನ ನಿಮ್ಮ ಜೊತೆ ಸೇರಿಸ್ಕೋತೀರಾ?
ಇದು ಪಕ್ಕ ಯಾರು ಅಂತ ನನಗೆ ಗೊತ್ತು. ಬರಲಿ, ನಿಮ್ಮ ಆಶೀರ್ವಾದ ನನಗೆ ಇನ್ಕಮ್ ಕ್ರೋರ್ಸ್ ಗಟ್ಟಲೆ ಬರಲಿ, ಅವಾಗ ಖಂಡಿತ ನಿಮ್ದು ಸೇರಿಸ್ಕೋತೀವಿ. ಈಗಲೂ ಸೇರಿಸ್ಕೊತೀವಿ, ನೋಡಿ ಏನಾದರೂ ಬರ್ತೀರಾ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಅವ್ರು ಯಾರೋ ತುಂಬ ದೊಡ್ಡ ಕ್ವಶನ್ ಕೇಳಿದ್ದಾರೆ. ನಿಮಗೆ ಲೋ ಫೀಲ್ ಆದಾಗ ಯಾರ ಹತ್ರ ಹೋಗಕ್ಕೆ ಇಷ್ಟಪಡ್ತೀರಾ? ಅಪಾರ್ಟ್ ಫ್ರಮ್ ಫ್ಯಾಮಿಲಿ, ಯು ಕ್ಯಾನ್ ಟೇಕ್ ದ ಫಸ್ಟ್ ಲೆಟರ್. ನನಗೆ ಲೋ ಫೀಲ್ ಆದಾಗ ನಾನು ಫಸ್ಟ್ ಫ್ಯಾಮಿಲಿ ಹತ್ರನೇ ಹೋಗೋದು. ಅದಕ್ಕೆ ಅವರು ಮೇ ಬಿ ಗೊತ್ತು, ಇದು ನನ್ನ ಫ್ರೆಂಡೇ ಅನಿಸುತ್ತೆ, ಅವ್ರಿಗೆ ಗೊತ್ತು ನಾನು ಜಾಸ್ತಿ ಫ್ಯಾಮಿಲಿನೇ ಅಂತ. ಸೊ ಅಪಾರ್ಟ್ ಫ್ರಮ್ ಫ್ಯಾಮಿಲಿ ಅಂತ ಬಂದರೆ ಅವ್ರು ಫಸ್ಟ್ ಲೆಟರ್ ತಗೊಳಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಲೆಟರ್ ಐ ಚೂಸ್ ಪಿ. ನಾನು ಏನೇ ಒಂದು ಲೋ ಫೀಲ್ ಆಗಲಿ ಅಥವಾ ಖುಷಿನೇ ಆಗಲಿ, ವಾಟ್ ಎವರ್, ಬಟ್ ಜಾಸ್ತಿ ಲೋ ಫೀಲ್ ಆದಾಗೆಲ್ಲ ನಾನು ಹೋಗೋದೇ ಒಬ್ಬರ ಹತ್ರ, ಪಿ ಅನ್ನೋ ಲೆಟರ್ ಹತ್ರ. ಆ್ಯಂಡ್ ಎನ್ ಅನ್ನೋ ಲೆಟರ್ ಅವ್ರ ಹತ್ರನೂ ಕೂಡ ನಾನು ಕೆಲವೊಂದೊಂದು ಟೈಮ್ ಹೋಗ್ತೀನಿ. ಬಿಕಾಸ್ ಪಿ ಆ್ಯಂಡ್ ಎನ್ ಬೋತ್ ಆರ್ ಮೈ ಕಂಫರ್ಟ್ ಝೋನ್. ಹಂಗಾಗಿ ಎರಡಿರೋ ಲೆಟರ್, ಎನ್ ಆ್ಯಂಡ್ ಪಿ ಇರೋ ಲೆಟರ್ ಇಬ್ಬರ ಹತ್ರನೂ ಐ ವಿಲ್ ಗೋ. Okay, move to the next question. What's one thing you could never tolerate in a relationship? ರಿಲೇಷನ್ಶಿಪ್ಪಲ್ಲಿ ನಾನು ಏನು ಹೇಳಲಿ ಗೈಸ್, ಬಟ್ ನನ್ನ ಪ್ರಕಾರ ಯಾವುದಾದ್ರೂ ರಿಲೇಷನ್ಶಿಪ್ ಅಂತ ಅಂದರೆ ಏನು ಟಾಲರೇಟ್ ಮಾಡೋಕ್ಕಾಗಲ್ಲ ಅಂತಂದರೆ ಎಮೋಷನ್ನು, ಟ್ರಸ್ಟು ಮತ್ತು ಸುಳ್ಳು ಹೇಳೋದು, ಇವನ್ನೆಲ್ಲ ಟಾಲರೇಟ್ ಮಾಡಲ್ಲ ಗೈಸ್. ಎಮೋಷನ್ ಅಂದರೆ ಲೈಕ್ ಏನಂದರೆ, ಈಗ ಈಗ ಅವ್ರಿಗೋಸ್ಕರ ಅವರೇ ಬೇಕು ಅಂತ ಹೇಳ್ತಿರ್ತಾರ, ಬಿಡು ಅವಳೇನು ಬರೀ ಅಳ್ಕೊಂಡು ಡ್ರಾಮಾ ಮಾಡ್ತಾಳೆ, ಅವನೇನು ಬಿಡು ಅಳ್ಕೊಂಡು ಡ್ರಾಮಾ ಮಾಡ್ತಿದ್ದಾರೆ, ಇದೇ ಆಗೋಯ್ತು, ಆ ಥರ ಇರಬಾರ್ದು ಗೈಸ್. ಒಬ್ಬರು ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಎಮೋಷನ್ಸಿಗೆ ಬೆಲೆ ಕೊಡಬೇಕು. ಆ್ಯಂಡ್ ಒಬ್ರು ಟ್ರಸ್ಟ್ ಆಗಿರಬೇಕು, ಮತ್ತು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಈಗ ಟ್ರಸ್ಟ್ ಇಶ್ಯೂಸು ಮತ್ತು ಎಮೋಷನ್ಸ್ನ ವ್ಯಾಲ್ಯೂ ಮಾಡದೇ ಇರೋರು ಮತ್ತು ಅರ್ಥ ಮಾಡ್ಕೊಂಡೇ ಇರೋರು, ಇದನ್ನೆಲ್ಲ ನಾನು ಆ ಒಂದು ನನ್ನ ಪ್ರಕಾರದಲ್ಲಿ ರಿಲೇಷನ್ಶಿಪ್ಪಲ್ಲಿ ಆ ಥರ ಅವನ್ನೆಲ್ಲ ಟಾಲರೇಟ್ ಮಾಡಲ್ಲ ಗೈಸ್. ನೆಕ್ಸ್ಟ್ ಒನ್, ಕ್ಯಾಪ್ಟನ್ ನಮಗೂ ಸ್ವಲ್ಪ ಮರಿಬೇಡಿ, ನಾವು ವೈಸ್ ಕ್ಯಾಪ್ಟನ್. ಇವರು ಆ್ಯಕ್ಚುಲಿ ನಾನು ಅರಸೀಕೆರೆಯಲ್ಲಿ ಅನಂತದಲ್ಲಿ ಓದಬೇಕಾದ್ರೆ ಐ ಥಿಂಕ್ 8th or 9th ಐ ಥಿಂಕ್, ಗೊತ್ತಿಲ್ಲ, ಅವಾಗ ಕ್ಯಾಪ್ಟನ್ ಆಗಿದ್ದೆ. ಅವಾಗ ಕಲರ್ ಯೂನಿಫಾರ್ಮ್ ಕೊಟ್ಬಿಟ್ಟು ಕ್ಯಾಪ್ಟನ್ ಮಾಡಿದರೆ ಬ್ಲೂ, ಗ್ರೀನ್, ರೆಡ್, ಯೆಲ್ಲೋ ಅಂತ 4 ಕಲರ್ಸ್ ಇತ್ತು. ಸೊ ನಾನು ಅವಾಗ ಬ್ಲೂ ಅಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಸೊ ನನಗೆ ವೈಸ್ ಕ್ಯಾಪ್ಟನ್ ಅಂತ ಇನ್ನೊಬ್ರು ಹುಡುಗನ್ ಕೊಟ್ಟಿದ್ರು. ಸೊ ಅದಕ್ಕೆ ಅವರು ಕ್ಯಾಪ್ಟನ್ ನಮಗೂ ಸ್ವಲ್ಪ ಮರಿಬೇಡಿ, ನಾವು ವೈಸ್ ಕ್ಯಾಪ್ಟನ್ ಅಂತ ಹಾಕಿದ್ದಾರೆ. ಇಲ್ಲ ತಮ್ಮ, ಖಂಡಿತ ಮರೆಯಲ್ಲ, ಮರ್ತೂ ಇಲ್ಲ, ಅವಾಗಲೂ ನೆನಪಲ್ಲಿ ಇರ್ತೀಯ ಕೂಡ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಗೈಸ್. ತುಂಬ ಚೆನ್ನಾಗಿದೆ ಗೈಸ್, ಕ್ವಶನ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಕೇಳಿದ್ದೀರಾ. ಫನ್ನಿಯಾಗೂ ಕ್ವಶನ್ಸು ಇದೆ, ಬಟ್ ಸೀರಿಯಸ್ ಆಗಿರೋ ಕ್ವಶನ್ಸು ಇದೆ. ಕ್ವಶನ್ಸ್ ಆರ್ ಟೂ ಗುಡ್. ವುಡ್ ಯು ಫಾರ್ಗಿವ್ ಸಮ್ವನ್ ಯು ಲವ್ ಆಫ್ಟರ್ ದೇ ಬ್ರೋಕ್ ಯುವರ್ ಟ್ರಸ್ಟ್? ಅಫ್ಕೋರ್ಸ್ ಫಾರ್ಗಿವ್ ಮಾಡ್ತೀನಿ. ಯಾಕಂದರೆ ಈಗ ನಾವು ಪ್ರೀತಿಸಂತಿರೋ ಒಂದು ಜೀವ ಅಲ್ವಾ ಗೈಸ್, ನಾವು ಪ್ರೀತಿಸಿರೋ ಅಂಥ ಒಂದು ವ್ಯಕ್ತಿ ಅಂದಮೇಲೆ ಅವರು ಏನೇ ತಪ್ಪು ಮಾಡಿದ್ರು ಫಾರ್ಗಿವ್ ಮಾಡ್ತೀವಿ. ಬಟ್ ಟ್ರಸ್ಟ್ ಅನ್ನೋ ವಿಚಾರದಲ್ಲಿ ಅಂತ ಬಂದರೆ ಈಗ ಕೇಳ್ತೀವಿ, ರೀಸನ್ ಕೇಳ್ತೀವಿ. ಅಫ್ಕೋರ್ಸ್ ರೀಸನ್ ಏನಾದರೂ ಅದು ವ್ಯಾಲ್ಯೂಯಬಲ್ ಆಗಿದ್ದರೆ ಖಂಡಿತ ಅವ್ರನ್ನ ಕ್ಷಮಿಸಿ ಮತ್ತೆ ಮುಂಚೆ ಇದ್ದಿದ್ದು ಬಾಂಡಿಂಗ್ ಇರುತ್ತೆ. ಅಕಸ್ಮಾತ್ ಆ ರೀಸನ್ ಏನಾದರೂ ವ್ಯಾಲ್ಯೂಯಬಲ್ ಆಗಿಲ್ಲ, ಅದು ನಿಜವಾಗ್ಲೂ ಹರ್ಟ್ ಆಗಿದೆ, ಟ್ರಸ್ಟ್ ಇಶ್ಯೂ ಆಗಿದೆ ಅಂತ ಅಂತಾದರೆ ಫಾರ್ಗಿವ್ ಮಾಡ್ತೀನಿ. ಬಟ್ ಮುಂಚೆ ಇರೋ ಬಾಂಡಿಂಗ್ ಈಗಿರಲ್ಲ. ಸೊ ಅಷ್ಟೇ ಗೈಸ್. ಸೊ ಫಾರ್ಗಿವ್ ಮಾಡ್ತೀನಿ, ಯಾರೇ ಆಗಲಿ ಏನೇ ಆಗಲಿ ಫಾರ್ಗಿವ್ ಮಾಡೇ ಮಾಡ್ತೀನಿ. ಅಲ್ಲಿ ಹೇಳಿದ್ನಲ್ಲ, ನಾವು ಪ್ರೀತಿಸಂತಿರೋ ವ್ಯಕ್ತಿನ ಹೆಂಗೆ ಇದು ಮಾಡೋಕ್ಕಾಗುತ್ತೆ. ಸೊ ಫಾರ್ಗಿವ್ ಮಾಡ್ತೀನಿ. ರೀಸನ್ಸ್ ವ್ಯಾಲ್ಯೂಯಬಲ್ ಆಗಿದ್ದರೆ ಓಕೆ, ಇಲ್ಲ ಅಂದರೆ ಮುಂಚೆ ಇರೋ ಬಾಂಡಿಂಗ್ ಈಗಿರಲ್ಲ ಅಷ್ಟೇ. ಡೂ ಯು ಕರೆಂಟ್ಲಿ ಹ್ಯಾವ್ ಅ ಕ್ರಶ್ ಆನ್ ಎನಿವನ್? ನೋ, ನನಗೆ ಕ್ರಶ್ ಯಾರೂ ಇಲ್ಲ. ನಾನು ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದನೂ ನನಗೆ ಇಷ್ಟ ಆಗಿದ್ದು ಅಥವಾ ಏನೇ ಒಂದು ಕ್ರಶ್ ಅಂತ ಆಗಿದ್ರು ಕೂಡ ಅದು ನನ್ನ ದಿ ಬಾಸೇ ಆಗಿದ್ರು. ಸೊ ಇವಾಗ ಕರೆಂಟ್ಲಿ ಯಾವ ಕ್ರಶ್ಶು ಇಲ್ಲ ಅಷ್ಟೇ.
ಅನ್ಕೊಂಡೆ ಗೈಸ್, ಇನ್ನ ಬರೀ ಫ್ರೆಂಡ್ಸ್ ಇಂದ ಬರ್ತಿದ್ಯಲ್ಲ, ಯಾಕಿನ್ನ ಈ ಕ್ರಶು ಅದು ಇದು ಎಕ್ಸೆಟ್ರಾ ಬಂದಿಲ್ಲ ಅಂತ ಅನ್ಕೊಂಡೆ, ಬಂದ್ಬಿಡ್ತು. ಓಕೆ, ಹ್ಯಾವ್ ಯು ಎವರ್ ಕ್ರೈಡ್ ಬಿಕಾಸ್ ಆಫ್ ಎ ಫ್ರೆಂಡ್ಶಿಪ್? ಅಳ್ತಿದ್ದೀನಿ ಗೈಸ್. ಫ್ರೆಂಡ್ಶಿಪ್ ನಾನು ಯಾವಾಗ ಜಾಸ್ತಿ ಹತ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಫ್ರೆಂಡ್ಶಿಪ್ ವಿಚಾರಕ್ಕಂತೂ ಚೆನ್ನಾಗಿ ಹತ್ತಿದ್ದೀನಿ. ಡಿಪ್ರೆಷನ್ ಲೆವೆಲ್ ಎಲ್ಲ ಹೋಗಿದ್ದೀನಿ. ಸೊ ನನಗೊಬ್ರು ಜೊತೆ ಅಟ್ಯಾಚ್ ಆಗಿಬಿಟ್ರೆ ನಾನು ತುಂಬ ಅವರಿಂದ ಏನಾದರೂ ಒಂಚೂರು ಏನಾದರೂ ತಪ್ಪಾಗ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ನಾನು ಈ ಫ್ರೆಂಡ್ಶಿಪ್ಪಲ್ಲಿ ಇಬ್ಬರದ್ದು ಇಬ್ಬರು ಪರ್ಸನ್ನಿನ ಸ್ಟೋರಿ ಹೇಳ್ತೀನಿ. ಒಂದು ಬಂದ್ಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಒಬ್ರು ಫ್ರೆಂಡ್ ಇದ್ದರು. ಸೊ ಬಟ್ ಈಗ ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ನನ್ನ ಜೊತೆ ಮಾತು ಬಿಟ್ಬಿಟ್ರು. ನಾನು ಕೇಳಿದೆ ಯಾಕೆ, ಏನು ರೀಸನ್ಸ್ ಅಂತ ಹೇಳ್ತಾ ಕೇಳಿದೆ. ಬಟ್ ಅವ್ರು ಏನು ರೀಸನ್ಸ್ ಏನು ಹೇಳಲಿಲ್ಲ. ಸೊ ಅದು ನನಗೆ ತುಂಬ ಬೇಜಾರಾಯಿತು. ಬಿಕಾಸ್ ನಾನು ಫ್ರೆಂಡ್ಶಿಪ್ನ ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಗೈಸ್. ಅಕಸ್ಮಾತ್ ನನಗೇನಾದರೂ ಪರ್ಸ್ನಲಿ ಏನಾದರೂ ಹರ್ಟ್ ಆಗಿದ್ರೆ ಓಕೆ, ಅದು ಬೇಡ ಓಕೆ ಅಂದ್ಬಿಟ್ಟು ನಾನೇ ಸುಮ್ಮನಾಗ್ಬಿಡ್ತೀನಿ. ಬಟ್ ನನ್ನ ತಪ್ಪಿಲ್ಲ ಅಂತ ಅಂದಮೇಲೆ ಯಾರಾದರೂ ಸಡನ್ನಾಗಿ ಬಿಟ್ಟೋದ್ರೆ ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಲ್ಲ ಒಂದು ರೀಸನ್ ಹೇಳಬೇಕು, ಆ ರೀಸನ್ ಕರೆಕ್ಟ್ ಆಗಿದ್ರೆ ಓಕೆ, ಇಲ್ವಾ ನಾನೇ ಸುಮ್ಮನಾಗ್ಬಿಡ್ತೀನಿ. ರೀಸನ್ಸು ಹೇಳಿಲ್ಲ, ಏನು ಹೇಳಿಲ್ಲ, ಸಡನ್ನಾಗಿ ಹೋಗ್ಬಿಟ್ರು ಅಂದರೆ ಅದು ಬೇಜಾರಾಗುತ್ತೆ. ಸೊ ನನಗೆ ಹಂಗಂತ ನಾನು ರೀಸನ್ ಹೇಳಲಿಲ್ಲ, ಹಂಗೆ ಬಿಟ್ಟು ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರು ಹಾಳಾಗೋಗ್ಲಿ, ಅವನು ಹಾಳಾಗೋಗ್ಲಿ, ಇವಳು ಹಾಳಾಗೋಗ್ಲಿ, ಇವಳ ಜೊತೆ ಇಲ್ವಲ್ಲ ಅಂತ ಆ ಥರ ಎಲ್ಲ ಶಾಪ ಹಾಕೋಂಥ ಹುಡುಗಿ ನಾನಂತೂ ಅಲ್ಲ. ನಾನು ಒಂದೇ ಗೈಸ್, ಅವ್ರು ನನ್ನ ಜೊತೆ ಯಾವುದೇ ಫ್ರೆಂಡ್ ಆಗಲಿ ಇದ್ರೂ ಇಲ್ಲ ಅಂತ ಆಗಲಿ, ನನ್ನ ಜೊತೆ ಮಾತಾಡಿದ್ರು ಮಾತಾಡಲಿಲ್ಲ ಅಂದರೂ ನಾನು ಒಂದೇ ಬಯಸೋದು, ಅವ್ರು ಎಲ್ಲೇ ಇರಲಿ, ಏನೇ ಆಗಿರಲಿ, ಅವ್ರು ಯಾವಾಗಲೂ ಖುಷಿಯಾಗಿರಲಿ ಅಂತಲೇ ಬಯಸೋದು ಅಷ್ಟೇ ಗೈಸ್. ಅದು ಬಿಟ್ಟರೇನಿಲ್ಲ. ಆ್ಯಂಡ್ ಇನ್ನೊಂದು ಫ್ರೆಂಡಿನ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈಗ ರೀಸೆಂಟಾಗಿ ಯಾವುದೋ ಒಂದು ಮ್ಯಾಟರ್ ಹಂಗೆ ಹಿಂಗೆ ಮಾತುಕತೆ ಆಗ್ತಿತ್ತು. ಸೊ ಅವಾಗ ಅವ್ರಿಗೇನೋ ಹೇಳಿದಾಗ ಅವ್ರು ಹೇಳಿದ್ರು, ಇದು ನನ್ನ ಇಷ್ಟ, ನಾನು ಹಿಂಗೆ ಇರೋದು ಅಂತ ಹೇಳಿದ್ರು. ಅದು ಪರ್ಸ್ನಲಿ ಎಲ್ಲೋ ಒಂದು ಕಡೆ ಹರ್ಟ್ ಆಯಿತು. ಸೊ ಅದು ಬೇಜಾರು ಆಯಿತು. ಯಾಕಂದರೆ ಈಗ ನನಗೆ ಬೇಗ ಕೆಲವ್ರು ಪರ್ಸನ್ಸ್ಗಳಿಗೆ ಅಟ್ಯಾಚ್ ಆಗೋದು ಜಾಸ್ತಿ. ಆ್ಯಂಡ್ ನಾನು ಯಾವತ್ತೂ ಫ್ರೆಂಡ್ಸ್ಗಳನ್ನ ಎಲ್ಲೂ ಬಿಟ್ಕೊಡಲ್ಲ. ಈಗ ಅವ್ರ ಫ್ರೆಂಡ್ಸು ಅಂತ ಅಂದಮೇಲೆ ಫ್ರೆಂಡ್ಸೇ. ಸೊ ಎಷ್ಟೇ ಜನ ನನ್ನ ಜೊತೆ ಫ್ರೆಂಡ್ಸ್ ಇರಲಿ, ನಾನು ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತೀನಿ, ಯಾರನ್ನೂ ಕೂಡ ಹರ್ಟ್ ಮಾಡಲ್ಲ. ಇನ್ನೂ ಅವ್ರಿಗೆ ಹರ್ಟ್ ಮಾಡೋಕೆ ಹೋಗಿ ಇನ್ನೂ ನಾನೇ ಹರ್ಟ್ ಆಗಿರ್ತೀನಿ. ಸೊ ನಾನು ಯಾರನ್ನೂ ಹರ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ. ನಾನು ಫ್ರೆಂಡ್ಶಿಪ್ಪಲ್ಲಿ ಹತ್ತಿದ್ದೀನಿ, ತುಂಬಾ ಹತ್ತಿದ್ದೀನಿ, ಡಿಪ್ರೆಷನ್ಗೆ ಹೋಗಿದ್ದೀನಿ. ನಾನು ರೀಸನ್ಸ್ ಹೇಳ್ಬೇಕು, ನಂಗೆ ರೀಸನ್ಸ್ ಹೇಳ್ದಲ್ಲೇ ಸುಮ್ಮನೆ ಫ್ರೆಂಡ್ಶಿಪ್ ಬೇಡ, ಇನ್ನ ಜೊತೆ ಮಾತಾಡಲ್ಲ, ಹಂಗೆ ಹಿಂಗೆ ಅಂತ ಬಿಟ್ಟೋಗ್ಬಿಟ್ರೆ ಅದು ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಯಾಕಂದರೆ ಮೊದಲೇ ನಾನು ಅಟ್ಯಾಚ್ಡ್ ಪರ್ಸನ್. ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ. ವಾಟ್ ಈಸ್ ಒನ್ ಥಿಂಗ್ ದ್ಯಾಟ್ ಯು ಕೆನ್ ನಾಟ್ ಲೀವ್ ವಿತೌಟ್? ಫ್ಯಾಮಿಲಿ ಇಲ್ಲ ಅಂದರೆ ಆಗಲ್ಲ ಗೈಸ್. ಇಲ್ಲಿ ಪರ್ಟಿಕ್ಯುಲರಾಗಿ ಒಂದು ಥಿಂಗ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಐ ಮೆನ್ಷನ್ ಫ್ಯಾಮಿಲಿ ಬಿಟ್ಟರೆ ಫ್ರೆಂಡ್ಸ್, ಅಫ್ಕೋರ್ಸ್ ಫ್ರೆಂಡ್ಸ್ ಆ್ಯಂಡ್ ಮೈ ಪೆಟ್. ನಾನು ರೀಸೆಂಟಾಗಿ ನಮ್ಮ ಮನೆ ಡಾಗಿ ಚಾರ್ಲಿ ಎಕ್ಸ್ಪೈರ್ ಆದಳು. ಸೊ ಅದು ಸ್ವಲ್ಪ ಬೇಜಾರಾಗಿದೆ. ನನಗೆ ಏನೇ ಒಂದು ಲಿಟ್ರಲಿ ಎಷ್ಟು ಅಟ್ಯಾಚ್ಡ್ ಆಗಿದ್ದೆ ಅಂದರೆ, ನನಗೆ ಡಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಡಾಗ್ಸಿಗೆ ಇರೋ ನಿಯತ್ತು ಮನುಷ್ಯಗೆ ಇರೋಲ್ಲ ಗೈಸ್. ಅದಕ್ಕೆ ನನ್ನ ನಾಯಿ ಅಂದರೆ ತುಂಬ ಇಷ್ಟ. ಬಟ್ ಏನೋ ಗೊತ್ತಿಲ್ಲ, ಇಟ್ಸ್ ಓಕೆ, ಐ ಡೋಂಟ್ ವಾಂಟ್ ಟು ಗೆಟ್ ಎಮೋಷ್ನಲ್. ನಾನು ಎಮೋಷ್ನಲ್ ಬೇಗ ಆಗಿಬಿಡ್ತೀನಿ. ಸೊ leave it. Let me go to next question. ನೆನಪುಗಳು ಅಫ್ಕೋರ್ಸ್ ಇದು ನನ್ನ ಸಿಕ್ಸ್ತ್ ಸೆವೆಂತ್ ಫ್ರೆಂಡ್ ಇದು, ಅನುಪಮ ಅಂತ. ನೆನಪುಗಳು ಇದೆ. ನಾನು ಯಾವತ್ತೂ ನಾನು ಹೇಳಿದಾಗೆ ಮೆಮೊರೀಸ್ಗಳನ್ನ, ನಾನು ಚಿಕ್ಕ ಪುಟ್ಟ ಮೆಮೊರೀಸೇ ಇರಲಿ ಅದನ್ನು ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡೋ ಅಂಥವಳು ನಾನು. ಸೊ ನೆನಪುಗಳು ಅಫ್ಕೋರ್ಸ್ ಇದೆ. ಅನುಪಮ ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ, ಯಾವಾಗಲೂ ನೆನಪಿದೆ. ಲವ್ ಯು ಸೋ ಮಚ್. ಅಟ್ಲೀಸ್ಟ್ ಅವ್ರು ನೆನ್ಪು ಮಾಡ್ಕೊಂಡು ನೆನಪುಗಳು ಅಂತ ಹಾಕಿದಾರಲ್ಲ. ಸೊ ಐ ಆಲ್ವೇಸ್ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ವೇಸ್. ವಾಟ್ಸ್ ದ ಕ್ಯೂಟೆಸ್ಟ್ ಥಿಂಗ್ ಸಮ್ವನ್ ಹ್ಯಾಸ್ ಎವರ್ ಡನ್ ಫಾರ್ ಯು?
ಕ್ಯೂಟೆಸ್ಟ್ ಥಿಂಗ್ ಅಂದರೆ ರೀಸೆಂಟಾಗಿ ನಾನು SMR ಸಿಮ್ರಾನ್ದು ಬರ್ಡೇ ನೋಡಿದೆ ಗೈಸ್. ಬರ್ಡೇ ವ್ಲಾಗ್ ಹಾಕಿದ್ರಲ್ಲ, ಅವಾಗ ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿದೆಯಲ್ಲ, 2-3 ಡಾಲ್ಸು ಮತ್ತು ಕ್ರ್ಯಾಕರ್ಸ್ ಬಸ್ಟ್ ಮಾಡೋದು ಎಲ್ಲ. ದಟ್ ಐ ಥಿಂಕ್ ಕ್ಯೂಟೆಸ್ಟ್ ಥಿಂಗ್ ದಟ್ ಸಮ್ವನ್ ಹ್ಯಾಸ್ ನೆವರ್ ಡನ್ ಟು ಮೀ. ಆ ಥರ ನನಗೆ ಡಾಲ್ಸ್ ಇದ್ದು ಕ್ರ್ಯಾಕರ್ಸ್ನೆಲ್ಲ ಬಸ್ಟ್ ಮಾಡಿ ಆ ಥರ. ಸೊ ದಿಸ್ ಇಸ್ ದ ಕ್ಯೂಟೆಸ್ಟ್ ಥಿಂಗ್ ಸಮ್ವನ್ ಹ್ಯಾಸ್ ಎವರ್ ಡನ್ ಫಾರ್ ಮೀ. ನೆಕ್ಸ್ಟ್, ಇನ್ನು ಎಷ್ಟು ಕ್ವಶನ್ಸ್ ಇದೆ ಗೈಸ್, ಇನ್ನು ಲಿಟ್ರಲಿ ಇಷ್ಟು ಕ್ವಶನ್ಸ್ ಇದೆ. ಐ ಡೋಂಟ್ ನೋ ಹೌ ಮಚ್ ಐ ಗೋಯಿಂಗ್ ಟು ರಿಪ್ಲೈ ಅಂತ. ಓಕೆ, ನಿಮ್ಮ ದೊಡ್ಡ ಫ್ಯಾನ್ ಗೈಸ್. ಈ ನಾನು ಒಂದು ಲೆಟರ್ ಬರೀಬೇಕಾದ್ರೆ ಲಿಟ್ರಲಿ ನನಗೆ ಒಂಥರ ಎಮೋಷ್ನಲ್ ಫೀಲ್ ಆಗಿ ತುಂಬ ಇಷ್ಟವಾಗಿದ್ದು ದಿಸ್ ಲೆಟರ್. ಐ ಆಮ್ ಸೋ ಹ್ಯಾಪಿ. ನಿಮ್ಮ ದೊಡ್ಡ ಫ್ಯಾನ್ ನಾನು. ನೀವು ನನ್ನ ಲೈಫಲ್ಲಿರೋ ಸಾರಿ, ನನಗೆ ಖುಷಿಲಿ ವರ್ಡ್ಸೇ ಓದೋಕ್ಕಾಗ್ತಿಲ್ಲ. ನಿಮ್ಮ ದೊಡ್ಡ ಫ್ಯಾನ್ ನಾನು. ನೀವು ನನ್ನ ಲೈಫಲ್ಲಿ ಇರೋ ದೊಡ್ಡ ಇನ್ಸ್ಪಿರೇಷನ್ ನೀವೇ. ಯು ಆರ್ ದಟ್ ಸ್ಟ್ರಾಂಗ್ ಗರ್ಲ್. ಓ ಮೈ ಗಾಡ್, ಇದು ಒಂದು ಲೆಟರ್ದು ನಾನು ಯಾವತ್ತೂ ಮರೆಯಲ್ಲ ಗೈಸ್. ದೊಡ್ಡ ಇನ್ಸ್ಪಿರೇಷನ್ ಮಾಡೋಷ್ಟು ದೊಡ್ಡವಳು ನಾನಂತೂ ಅಲ್ಲ. ಇನ್ಸ್ಪಿರೇಷನ್ ಮಾಡೋರು ಜನ ತುಂಬ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದಕ್ಕೆ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್. ಎಸ್, ಐ ಆಮ್ ದಟ್ ಸ್ಟ್ರಾಂಗ್ ಗರ್ಲ್. ಯಾವಾಗಲೂ ಹೀಗೆ ಸ್ಟ್ರಾಂಗ್ ಆಗೇ ಇರ್ತೀನಿ. ಸೊ ಬಟ್ ಯಾರಿದು ನಿಮ್ಮ ದೊಡ್ಡ ಫ್ಯಾನ್ ನಾನು, ನನ್ನ ಲೈಫಲ್ಲಿ ನೀವು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳಿದ್ರು, ಐ ಆಮ್ ರಿಯಲಿ ವೆರಿ 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 ಥ್ಯಾಂಕ್ಫುಲ್ ಟು ಯು. ಅಷ್ಟೇ ಗೈಸ್. ದಿಸ್ ಲೆಟರ್ ಮೇಡ್ ಮಿ ವೆರಿ ದಿಸ್ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ದಿಸ್ ಲೆಟರ್ ಐ ನೆವರ್ ಫರ್ಗೆಟ್. ಅಷ್ಟೇ. Have you ever cried while listening to a song because it reminded you of someone? ಅಫ್ಕೋರ್ಸ್ ಸಾಂಗ್ ಕೇಳ್ಬೇಕಾದ್ರೆ ಹತ್ತಿದ್ದೀನಿ ಗೈಸ್. ಏನವ ಲವ್ ಸಾಂಗ್ ಆಗಲಿ ಅಥವಾ ಯಾವುದೇ ಸಾಂಗ್ ಆಗಲಿ, ಸ್ಯಾಡ್ ಸಾಂಗ್ ಆಗಲಿ, ಅಫ್ಕೋರ್ಸ್ ನಾನು ಸಾಂಗ್ ಕೇಳೋದ್ಕಿಂತ ಹೆಚ್ಚಾಗಿ ಆ ಸಾಂಗ್ನ ಫೀಲ್ ಮಾಡ್ತೀನಿ. ಸೊ ದ್ಯಾಟ್ ನಾನು ಹತ್ತಿದ್ದೀನಿ ಗೈಸ್. ಅಫ್ಕೋರ್ಸ್ ಹತ್ತಿದ್ದೀನಿ, ಅಳ್ತೀನಿ ಕೂಡ. ಏನೋ ಗೊತ್ತಿಲ್ಲ, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. Let's move on to the next question. Would you choose someone who loves you more or someone you love more? ಎರಡನ್ನೂ ಚೂಸ್ ಮಾಡ್ತೀನಿ ಗೈಸ್ ನಾನು. who loves you more ಆ್ಯಂಡ್ ಯು ಲವ್ ಮೋರ್, ಎರಡನ್ನೂ ಚೂಸ್ ಮಾಡ್ತೀನಿ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಈಗ ನಾನು ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದರೆ, ಫ್ರೆಂಡೇ ಆಗಿರಲಿ, ನಾನು ಒಬ್ಬರನ್ನ ಕೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅವರು ನನಗೆ ಅದೇ ಥರ ಕೇರ್ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಬಟ್ ಒನ್ ಟೈಮ್ ಅನ್ಕೋತೀನಿ, ಸೊ ನಾನು ಅಷ್ಟು ಕೇರ್ ಮಾಡ್ತೀನಿ, ಅಷ್ಟು ಇದು ಮಾಡ್ತೀನಿ, ಬಟ್ ಅವ್ರ ಕಡೆಯಿಂದ ಯಾವುದೂ ಚಿಕ್ಕ ಪುಟ್ಟ ಒಂದು ಕೇರ್ನೆಸ್ಸು ಇಲ್ಲ, ಏನಿಲ್ವಲ್ಲ, ಯಾಕೆ ಅಂತ ಬೇಜಾರಾಗ್ತೀನಿ ಬಿಟ್ಟರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ನನಗೆ ಕೇರ್ ಮಾಡಬೇಕು, ನೀವು ನಾನು ಹೆಂಗೆ ಮಾತಾಡ್ತೀನಿ ಅದೇ ಥರ ಮಾತಾಡಬೇಕು, ಅದೇ ಥರ ನಾನು ಅರ್ಥ ಮಾಡ್ಕೋಬೇಕು, ಅದೇ ಥರ ಕೇರ್ ಮಾಡಬೇಕು ಅನ್ನೋ ನಾನು ಯಾವತ್ತೂ ಯಾರ ಹತ್ರ ಹೇಳಿಲ್ಲ. ನನ್ನ ಕೈಲಿ ನನ್ಗೆ ಏನಾಗುತ್ತೋ ಅದನ್ನು ಖಂಡಿತ ಮಾಡ್ತೀನಿ, ಕೇರ್ ಮಾಡ್ತೀನಿ, ಕನ್ಸರ್ನ್ ತೋರಿಸ್ತೀನಿ, ಹೆಲ್ಪ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಐ ಥಿಂಕ್ ಐ ಚೂಸ್ ಬೋತ್, ಬಟ್ ಮೋರ್ ನಾನು ಚೂಸ್ ಮಾಡೋದೇ someone who loves more. Next is, share any snack recipe or make a food vlog or food review vlog. ಖಂಡಿತ ಮಾಡ್ತೀನಿ. ಫುಡ್ ವ್ಲಾಗ್ ಮಾಡ್ತೀನಿ, ಸ್ನ್ಯಾಕ್ಸ್ ರೆಸಿಪಿನೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ನೆಕ್ಸ್ಟ್ ಕಂಟೆಂಟ್ ಐಡಿಯಾ. ಸೊ ಮಾಡೋಣ ಗೈಸ್, ಮಾಡ್ತೀನಿ. ಬಟ್ ಅದೇ ಹೇಳಿದ್ನಲ್ಲ, ನಾನು ಈಗ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನೆಲ್ಲ ಸ್ವಲ್ಪ ಇವಾಗ ಕಂಟೆಂಟ್ಸ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮಾಡೋಣ, ಫುಡ್ ವ್ಲಾಗು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಇದೇ ರೀತಿ ನನಗಿನ್ನೂ ಐಡಿಯಾಸ್ ಕೊಡಿ, ಸೊ ದಟ್ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? Why did you decide to start YouTube? This is actually really good question. ಯಾಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನಾನು ಯೂಶಲಿ ವ್ಲಾಗ್ಸ್ನೆಲ್ಲ ನೋಡ್ತೀನಿ. ಸ್ಯಾಮ್ ಸಮೀರ್ದಾಗಲಿ, SMR, ಸಿಮ್ರಾನ್, ವರುಣ್ ಆರಾಧ್ಯ, ರಾಕಿಂಗ್ ಸ್ಟಾರ್ ರೋಹನ್, ಅದೆಲ್ಲ ವ್ಲಾಗ್ ನೋಡ್ತೀನಿ. ಬಟ್ ನಾನು ಜಾಸ್ತಿ ನೋಡೋದೇ ಸ್ಯಾಮ್ ಸಮೀರ್ ಆ್ಯಂಡ್ SMR ಸಿಮ್ರಾನ್ ವ್ಲಾಗ್ ನೋಡ್ತೀನಿ.
ಸೊ ದಟ್ ನಾನು ಅವ್ರದ್ದೆಲ್ಲ ಸ್ಟಾರ್ಟಿಂಗಿಂದನೂ SMRದು ಮತ್ತು ಸ್ಯಾಮ್ಸಂಗ್ ವ್ಲಾಗ್ ನೋಡ್ಕೊಂಡು ಬಂದಿರೋದ್ರಿಂದ ನಾನು ಅನ್ಕೊಂಡೆ, ಓ ನಾನು ಈ ಥರ ಯಾವಾಗಲೂ ನಾನು ಈ ಥರ ವ್ಲಾಗ್ ಮಾಡಬೇಕಲ್ಲ, ನಾನು ಈ ಥರ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ನಾನು ಮಾಡಿದ್ರೆ ಜನ ಸಪೋರ್ಟ್ ಮಾಡ್ತಾರಾ ಅಂತ ಎಲ್ಲ ತುಂಬ ಕ್ವಶನ್ಸ್ ಇತ್ತು. ಸೊ ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಆಗಲಿ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಒಂದು ದಿವಸ ಐ ಟುಕ್ ಇನಿಷಿಯೇಟಿವ್. ಮಾಡೋಣ, ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಸ್ಟ್ರಾಂಗ್ ಆಗಿ ನಿಂತು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನನ್ನ ಸ್ಟಾರ್ಟ್ ಮಾಡಿದ ದಿನದಿಂದ ಇವತ್ತಿನವರೆಗೂ ನನಗೆ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ರೀಸೆಂಟಾಗಿ ನಾನು ವ್ಲಾಗ್ ಮಾಡಿರಲಿಲ್ಲ ಅಲ್ವಾ, ನನಗೆ ಒಂದು 2-3 ಮೆಂಬರ್ಸ್ ಅಷ್ಟೇ, ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು, ಅಕ್ಕ ಯಾಕೆ ನೀವು ವ್ಲಾಗ್ ಮಾಡ್ತಿಲ್ಲ, ಮಾಡಿ ಎಕ್ಸಾಮ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅವಾಗಲಾದರೂ ಮಾಡಿ ಅಕ್ಕ, ನೀವು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಅಂತ ಎಲ್ಲ ಅಂತಂದರು. ಅವಾಗ ಮಧ್ಯ ರಜೆ ಇದ್ದಾಗ ವ್ಲಾಗ್ ಮಾಡೋಕ್ಕೆ ನಮಗೆ ಈಗ ಒಂದು ದಿವಸ ಎಕ್ಸಾಮ್ ಆದಮೇಲೆ ಒಂದೇ ದಿವಸ ಗ್ಯಾಪ್ ಇದ್ದು ನೆಕ್ಸ್ಟ್ ಡೇ ನಮಗೆ ಎಕ್ಸಾಮ್ ಇತ್ತು. ಸೊ ನಾನು ಆ ಒಂದು ದಿವಸ ಓಕೆ ವ್ಲಾಗ್ ಮಾಡ್ಬೋದು, ಓಕೆ 2 ಡೇಸ್ ಗ್ಯಾಪ್ ಇರುತ್ತಲ್ಲ, ಆಗ ಅಟ್ಲೀಸ್ಟ್ ಒಂದು ದಿನ ವ್ಲಾಗ್ ಮಾಡ್ಬೋದು. ಬಟ್ ನಾನು ವ್ಲಾಗ್ ಮಾಡಿದ್ರೆ ಅದನ್ನು ನಾನು ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಬೇಕು, ತುಂಬ ಕಷ್ಟ ಗೈಸ್. ಎಡಿಟ್ ಮಾಡೋದೇ ಒಂದು ಕಷ್ಟ, ಯಾಕಂದರೆ ನಾನು ಒಬ್ಬಳೇ ನಾನು ವ್ಲಾಗ್ ಮಾಡಿ ಅದನ್ನು ಎಡಿಟ್ ಮಾಡೋದ್ರಿಂದ ಸೊ ದಟ್ ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಆ ಒಂದು ಎಕ್ಸಾಮ್ ಟೈಮಲ್ಲಿ ವ್ಲಾಗ್ನ ಗ್ಯಾಪ್ ತೊಗೊಂಡಿದ್ದು. ಸೊ ನನಗೆ ಅವರು ಹಂಗೆ ಮೆಸೇಜ್ ಹಾಕಿದ್ರಲ್ಲ, ನನಗೆ ಒಂಥರ ಇಷ್ಟು ಜನ ನನ್ನ ಫಾಲೋವರ್ಸ್ ಈ ಥರ ನೋಡೋರು ಇದ್ದಾರಾ ಅಂತ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾರು ನನಗೆ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ರು ಕೂಡ ಮೆಸೇಜ್ ಮಾಡಿದರು, ನೀವು ತುಂಬ ಕಾನ್ಫಿಡೆನ್ಸಿಂದ ವ್ಲಾಗ್ ಮಾಡ್ತೀರಾ, ಕೀಪ್ ಗ್ರೋಯಿಂಗ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ನನಗೆ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಜಾಸ್ತಿ ಕಂಟೆಂಟ್ಸ್ನೂ ಕೂಡ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ವಾಟ್ಸ್ ಒನ್ ಸೀಕ್ರೆಟ್ ಹಿಡನ್ ಸೈಡ್ ಆಫ್ ನವ್ಯ ವಿ ಹ್ಯಾವನ್ಟ್ ಸೀನ್ ಇಟ್? ಹಿಡನ್ ಸೈಡ್ ಆಫ್ ನವ್ಯ ಅಂತ ಅಂದರೆ ಐ ಆಮ್ ವೆರಿ ಸೆನ್ಸಿಟಿವ್. ನಾನು ತುಂಬ ಬೇಗ ಚಿಕ್ಕ ವಿಚಾರಕ್ಕೂ ಸೆನ್ಸಿಟಿವ್ ಆಗೋದು ಜಾಸ್ತಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಫ್ಯಾಮಿಲಿಲಿ ನಮ್ಮ ಅಪ್ಪ ಏನಾದರೂ ಒಂಚೂರು ಏನಾದರೂ ರೇಗ್ಬಿಟ್ರೆ ನಾನು ಅವಾಗಲೇ ಫುಲ್ ಅದೇನೋ ಗೊತ್ತಿಲ್ಲ, ಬಂದುಬಿಡುತ್ತೆ. ಅದು ರಾತ್ರಿ ಎಲ್ಲ ಮೈಂಡಲ್ಲಿ ಹಂಗೆ ಇರುತ್ತೆ, ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಅದೇ ರೀತಿ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೂ ಅಷ್ಟೇ, ನಾನು ಯಾರು ಜಾಸ್ತಿ ಕ್ಲೋಸ್ ಆಗಿರ್ತೀನೋ, ಕಂಫರ್ಟ್ ಆಗಿರ್ತೀನೋ ಅವ್ರ ಹತ್ರ ನಾನು ಬೇಗ ಹತ್ಬಿಡ್ತೀನಿ, ಏನಾದರೂ ಒಂದು ಇನ್ಸಿಡೆಂಟ್ ಆಗಿಬಿಟ್ರೆ. ಸೊ ಅವರೆಲ್ಲ ಅನ್ಕೋಬೋದು, ನೀವು ಹುಡುಗಿ ಅಳುತ್ತೆ ಅಂತ. ಯಾಕಂದ್ರೆ ಯೂಶಲಿ ಯಾರ ಮುಂದೆನೂ ಅಳಲ್ಲ ಗೈಸ್, ನಾನು ಯಾರ ಮುಂದೆನೂ ಅಳಲ್ಲ. ನನ್ನ ಒಂದು ಕಂಫರ್ಟ್ ಝೋನ್, ನನ್ನ ಒಂದು ಕ್ಲೋಸ್ ಫ್ರೆಂಡ್ಸ್, ನನ್ನ ಒಂದು ನಮ್ಮ ಜನ ಅಂತ ಇರ್ತಾರಲ್ಲ, ಸೊ ದಟ್ ಅವ್ರ ಮುಂದೆ ಮಾತ್ರ ನಾನು ಓಪನ್ ಅಪ್ ಆಗಿರ್ತೀನಿ. ಸೊ ಆ್ಯಂಡ್ ಅವ್ರು ಅನ್ಕೋಬೋದು, ಹತ್ಬಿಟ್ಟು ಸುಮ್ಮನೆ ಆಗ್ತಾಳೆ ಅಂತ. ನಾನು ಐ ಕ್ಯಾರಿ ದಟ್ ಟು ಮೈ ಹೋಮ್. ಅದು ರಾತ್ರಿ ಎಲ್ಲ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ರಾತ್ರಿ ಎಲ್ಲ ಫುಲ್ಲು ಅದೇ ಥಿಂಕಿಂಗಲ್ಲಿರುತ್ತೆ ಅಷ್ಟೇ.